ಹಾಯ್ ಆಲ್, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಯಾವುದೇ ವ್ಲಾಗನ್ನು ಶೂಟ್ ಮಾಡ್ತಾ ಇಲ್ಲ. ಅದರ ಬದಲಿಗೆ ನಾನೊಂದು ಕಾಪರ್ ಟೀ ಬಗ್ಗೆ ಇರುವಂತಹ ಒಂದು ಇನ್ಫಾರ್ಮೇಟಿವ್ ವಿಡಿಯೋನ ಶೇರ್ ಮಾಡಲಿಕ್ಕಿದ್ದೇನೆ. ನನಗೆ ಹೀಗೆ ಮುಂದೆ ನಿಂತು ಕ್ಯಾಮ್ರಾದ ಮುಂದೆ ನಿಂತು ಮಾತಾಡಲಿಕ್ಕೆ ನನಗೆ ಟೈಮೇ ಸಿಗ್ತಾ ಇಲ್ಲ. ನನಗೆ ಒಬ್ಬರು ರಿಕ್ವೆಸ್ಟ್ ಮಾಡಿದರು, ಈ ಒಂದು ಕಾಪರ್ ಟೀ ಬಗ್ಗೆ ನನಗೆ ಹೇಳಿ ಅಂತ ಹೇಳಿ, ಇನ್ಫಾರ್ಮೇಷನ್ ಕೊಡಿ ಅಂತ ಹೇಳಿ. ಸೊ ಕಾಪರ್ ಟೀ ಬಗ್ಗೆ ಕಾಮೆಂಟಲ್ಲಿ ಬರೆದು ಅವರಿಗೆ ವಿವರಣೆ ಕೊಡಲಿಕ್ಕೆ ಆಗೋದಿಲ್ಲ. ಹಾಗಾಗಿ ನಾನು ಸಪ್ರೇಟಾಗಿ ಒಂದು ವಿಡಿಯೋನ ಮಾಡ್ತಾ ಇದ್ದೇನೆ. ಬಟ್ ಹೀಗೆ ತೋರಿಸಿ ಮಾತಾಡುವಷ್ಟು ನನಗೆ ಟೈಮ್ ಸಾಕಾಗ್ತಾ ಇಲ್ಲ, ಚಿಕ್ಕ ಮಗು ಇರೋದ್ರಿಂದ. ಹಾಗಾಗಿ ನಾನು ಈ ಒಂದು ವ್ಲಾಗ್ ರೀತಿಯಲ್ಲಿಯೇ ಇದನ್ನು ತೋರಿಸ್ತಾ ಹೋಗ್ತೇನೆ. ಬಟ್ ಇದರಲ್ಲಿ ಇನ್ಫಾರ್ಮೇಷನ್ ಮಾತ್ರ ನಾನು ಕಾಪರ್ ಟೀ ಬಗ್ಗೆ ಫುಲ್ ಡೀಟೇಲ್ಡ್ ಇನ್ಫಾರ್ಮೇಷನ್ ನಾನು ಓದಿದ ಪ್ರಕಾರ, ನಾನು ವಿಡಿಯೋಸಿಂದ ಕಲೆಕ್ಟ್ ಮಾಡಿದ ಪ್ರಕಾರ ಯಾವ ರೀತಿಯಲ್ಲಿದೆ ಅದನ್ನು ಸಿಂಪಲ್ಲಾಗಿ ಎಲ್ಲರಿಗೆ ಅರ್ಥ ಆಗುವ ರೀತಿಯಲ್ಲಿ ಇವತ್ತು ಹೇಳಿಕೊಡ್ಲಿಕ್ಕಿದ್ದೇನೆ. ವಿಡಿಯೋ ನಿಮಗೆ ಇಷ್ಟ ಆಗ್ತದೆ ಆದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಯಾರಿಗೆಲ್ಲ ಅಗತ್ಯ ಇದೆ ಅವರಿಗೆಲ್ಲ ಶೇರ್ ಮಾಡಿ. ಹಾಗೂ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಆಗೋದನ್ನು ಕೂಡ ಮರಿಬೇಡಿ. ಮೊದಲಿಗೆ ಈ ಕಾಪರ್ ಟೀ ಅಂದರೆ ಏನು ಅಂತ ಹೇಳಿದರೆ, ಅದೊಂದು ಡಿವೈಸ್, ಒಂದು ಸಣ್ಣ ಈ ಪೆನ್ನಿದು ರೀಫಿಲ್ ಎಲ್ಲ ಇರ್ತದಲ್ಲ, ಆ ರೀತಿ ಒಂದು ಚಿಕ್ಕದು, ಅದು ಟೀ ಶೇಪಲ್ಲಿ ಇರ್ತದೆ. ನಾವು ಇಂಗ್ಲೀಷಲ್ಲಿ ಟೀ ಬರೆಯುವಾಗ ಟೀ ಯಾವ ರೀತಿಯಲ್ಲಿರ್ತದೆ ಆ ಶೇಪಲ್ಲಿ ಇರ್ತದೆ. ಮತ್ತು ಅದಕ್ಕೆ ತುಂಬ ತೆಳುವಾದ ಕಾಪರ್ ವಯರನ್ನು ರೌಂಡಾಗಿ ಸುತ್ತಿರ್ತಾರೆ. ಯಾಕೆಂತ ಹೇಳಿದರೆ ಆ ಕಾಪರೇ ನೆಕ್ಸ್ಟ್ ನಮ್ಮ ಬಾಡಿ ಒಳಗೆ ಬಂದ ನಂತರ ಆ ಒಂದು ಕಾಪರ್ನ ಗುಣದಿಂದ ಕನ್ಸೀವ್ ಆಗದೇ ಇರುವಂಥದ್ದು. ಈ ಕಾಪರ್ ಟೀನ ಇನ್ಸರ್ಟ್ ಯಾವಾಗ ಮಾಡ್ತಾರೆ ಅಂತ ಹೇಳಿದರೆ, ನಮ್ಮ ಪೀರಿಯಡ್ಸ್ ಸ್ಟಾರ್ಟ್ ಆಗ್ತದೆ ಅಲ್ವಾ, ನಮಗೆ ಸ್ಟಾರ್ಟ್ ಆದ 3ನೇ ದಿನ ಅಥವಾ 4ನೇ ದಿನ ಆ ರೀತಿಯಲ್ಲಿ ನಾವು ಹೋದರೆ ನಮಗೆ ಡಾಕ್ಟರ್ ಇನ್ಸರ್ಟ್ ಮಾಡಿ ಕಳಿಸ್ತಾರೆ. ಯಾವತ್ತೂ ನೀವು ಕಾಪರ್ ಟೀಯನ್ನು ಇನ್ಸರ್ಟ್ ಮಾಡಲಿಕ್ಕೆ ಹೋಗುವಾಗ ಯಾರಾದರೂ ಎಕ್ಸ್ಪೀರಿಯನ್ಸ್ಡ್ ಪರ್ಸನ್ಸ್ ಇರ್ತಾರಲ್ವ, ಎಕ್ಸ್ಪೀರಿಯನ್ಸ್ ಇರುವಂಥವ್ರು ಅಥವಾ ಕ್ವಾಲಿಫೈಡ್ ಡಾಕ್ಟರ್ಸ್ ಯಾರೆಲ್ಲ ಇರ್ತಾರೆ ಅವರ ಹತ್ತಿರನೇ ಹೋಗಬೇಕು. ಅಲ್ಲಿ ಆದರೆ ನಿಮಗೆ ಪರ್ಫೆಕ್ಟಾಗಿ ಅವರು ಅಂದರೆ ಯಾವ ಜಾಗದಲ್ಲಿ ಆ ಕಾಪರ್ ಟೀಯನ್ನು ಇನ್ಸರ್ಟ್ ಮಾಡಬೇಕು ಅಲ್ಲಿಯೇ ಇನ್ಸರ್ಟ್ ಮಾಡ್ತಾರೆ. ಕಾಪರ್ ಟೀಯನ್ನು ಇನ್ಸರ್ಟ್ ಮಾಡುವಂಥದ್ದು ನಮ್ಮ ವೆಜೈನಲ್ ಕೆನಲ್ ಥ್ರೂ ಅಲ್ಲಿ, ಈ ಸರ್ವಿಕ್ಸಿಂದ ಆಗಿ ಯೂಟ್ರಸ್ಸಲ್ಲಿ ಹೋಗಿ, ಇಲ್ಲೊಂದು ಪಿಕ್ಚರ್ ಅಟ್ಯಾಚ್ ಮಾಡ್ತೇನೆ ನೋಡಿ. ಸೊ ಈ ರೀತಿಯಲ್ಲಿ ಕಾಪರ್ ಟೀ ನಮ್ಮ ಯೂಟ್ರಸ್ಸಲ್ಲಿ ಅಡ್ಡ ಹೀಗೆ ಕೂತ್ಕೊಳ್ಳುವಂಥದ್ದು. ಹಾಗಾಗಿ ಈ ಸ್ಪರ್ಮ್ ಎಂಟರ್ ಆದ ಕೂಡಲೇ ಈ ಕಾಪರ್ ಒಳಗೆ ನಮ್ಮ ಬಾಡಿಗೆ ಹೋದ ಕೂಡಲೇ ಅದರಿಂದ ಆ ಕಾಪರ್ ಅಯಾನ್ಸ್ ಏನಿದೆ ಅದು ಪ್ರೊಡ್ಯೂಸ್ ಆಗ್ತಾನೇ ಇರ್ತದೆ. ಹಾಗಾಗಿ ಈ ಸ್ಪರ್ಮ್ ಹೋದದ್ದು ಕೂಡ ಮೇಲೆ ಹೋದರೆ ಸಹ ಅದು ಜೀವಂತವಾಗಿ ಉಳಿಯೋದಿಲ್ಲ. ಈ ಕಾಪರ್ನ ಗುಣದಿಂದ ಅದು ಸತ್ತು ಹೋಗಿಬಿಡ್ತದೆ. ಹಾಗಾಗಿ ಕನ್ಸೀವ್ ಆಗೋದಿಲ್ಲ. ಒಂದು ವೇಳೆ ಕನ್ಸೀವ್ ಆದರೂ ಕೂಡ ಎಂಬ್ರಿಯೋನ ಈ ಕಾಪರ್ ಏನಿದೆ ಅದು ಯೂಟ್ರಸ್ ಒಳಗೆ ಇರುವಂಥದ್ದಲ್ಲ. ಹಾಗಾಗಿ ಯೂಟ್ರಸ್ಸಲ್ಲಿ ಅಟ್ಯಾಚ್ ಆಗಲಿಕ್ಕೆ ಬಿಡೋದಿಲ್ಲ. ಹಾಗಾಗಿ ಪ್ರೆಗ್ನೆನ್ಸಿ ಪಾಸಿಬಿಲಿಟಿ ಇಲ್ಲ. ಕಾಪರ್ ಟೀ ಒಂದು ತುಂಬಾ ಒಳ್ಳೆಯ ಕಾಂಟ್ರಸೆಪ್ಟಿವ್ ಮೆಥಡ್. ಬಟ್ ಎಲ್ಲರ ಬಾಡಿಗೆ ಇದು ಸೂಟ್ ಆಗೋದಿಲ್ಲ. ನಮಗೆ ಗೊತ್ತಿರೋ ಹಾಗೆಯೇ ಎಲ್ಲರ ಬಾಡಿ ಸೇಮ್ ಇರೋದಿಲ್ಲ ಅಲ್ಲ, ಕೆಲವರ ಬಾಡಿಗೆ ಇದು ಸೂಟ್ ಆಗೋದಿಲ್ಲ. ಮತ್ತು ಈ ಕಾಪರ್ ಟೀಯಲ್ಲಿ ಇನ್ನೊಂದು ಒಳ್ಳೆಯದೇನಂತ ಹೇಳಿದರೆ, ತುಂಬಾ ಲಾಂಗ್ ರನ್ನಲ್ಲಿ ಯೂಸ್ ಮಾಡ್ಬೋದು. ಒಂದೊಂದು ಕಾಪರ್ ಟೀಗೆ ಅಂದರೆ ಕೆಲವೊಂದು ಕಾಪರ್ ಟೀ 3 ಇಯರ್ಸ್ವರೆಗೆ ಕೂಡ ಯೂಸ್ ಮಾಡ್ಬೋದು, ಕೆಲವೊಂದು 5 ಇಯರ್ಸ್ವರೆಗೆ, ಕೆಲವೊಂದು ಕಂಟಿನ್ಯೂಸ್ ಅಪ್ ಟು 10 ಇಯರ್ಸ್ವರೆಗೆ ಕೂಡ ನಮ್ಮ ಬಾಡಿಯಲ್ಲಿದ್ದರೆ ಏನು ಸಹ ತೊಂದರೆ ಇಲ್ಲ. ಹಾಗಾಗಿ ತುಂಬ ಜನ ಇದನ್ನು ಆಪ್ಟ್ ಮಾಡ್ತಾರೆ, ಬಟ್ ಯಾರೂ ಕೂಡ ಹೊರಗೆ ಮಾತಾಡೋದಿಲ್ಲ. ಮತ್ತು ತುಂಬ ಜನ ಏನು ಹೇಳ್ತಾರೆ ಅಂತ ಹೇಳಿದರೆ, ಕಾಪರ್ ಟೀ ಹಾಕಿಸಿಕೊಂಡವರು ನಾನು ತುಂಬ ಸಪುರಾಗಿದ್ದೇನೆ ಅಥವಾ ನಾನು ತುಂಬ ದಪ್ಪಾಗಿದ್ದೇನೆ, ನನಗೆ ಅಂದರೆ ಸುಸ್ತಾಗುವಂಥದ್ದು ಆ ರೀತಿಯಲ್ಲಿದೆ, ಈ ರೀತಿಯಲ್ಲಿದೆ ಅಂತ ತುಂಬ ಜನ ಹೇಳ್ತಾರೆ. ನನ್ನ ಬಾಡಿ ಅಂದರೆ ನನ್ನ ಕಲ್ಲರೇ ಡಿಸ್ಕಲರ್ ಆಗಿದೆ, ನಾನು ಕಪ್ಪಾಗಿದ್ದೇನೆ, ಆ ರೀತಿಯಲ್ಲೆಲ್ಲ ಹೇಳ್ತಾರೆ. ಬಟ್ ಆ ರೀತಿಯೆಲ್ಲ ಯಾವುದೇ ಒಂದು ಫ್ಯಾಕ್ಟ್ ಪ್ರೂವ್ ಆಗಿಲ್ಲ ಇಷ್ಟರವರೆಗೆ. ದಪ್ಪ ಆಗ್ತಾರೆ, ಸಪುರ ಆಗ್ತಾರೆ ಅಂತೆಲ್ಲ ಹೇಳಿ. ಸಪುರ ಆಗೋದು ಮೇ ಬಿ ತುಂಬ ಬ್ಲೀಡಿಂಗ್ ಇದ್ದರೆ ಆ ರೀತಿಯಲ್ಲಿ ಆಗ್ಬೋದು. ಅದು ಬಿಟ್ಟು ಕಾಪರ್ ಟೀಯಿಂದನೇ ಆ ರೀತಿಯಲ್ಲಿ ಆಗಿದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಈ ಕಾಪರ್ ಟೀಯನ್ನು ನಾವು ಹೋಗಿ ಡಾಕ್ಟರ್ ಹತ್ರ ಹಾಕಿಸಿಕೊಂಡು ಬರುವಾಗ ಅದೇ ದಿನ ನಮಗೆ ಮನೆಗೆ ಸಹ ಬಿಡ್ತಾರೆ. ಅದರ ನಂತರ ನಿಮಗೆ ಆ್ಯಂಟಿಬಯೋಟಿಕ್ಸ್ ಟ್ಯಾಬ್ಲೆಟ್ಸ್ ಕೂಡ ಕೊಡ್ತಾರೆ. ಯಾಕೆಂತ ಹೇಳಿದರೆ ಈ ಹೊರಗಿನ ಒಂದು ಫಾರಿನ್ ಆಬ್ಜೆಕ್ಟ್ ಅಲ್ವಾ ಅದು, ನಮ್ಮ ಬಾಡಿಗೆ ಯಾವತ್ತಿದ್ರೂ ಕೂಡ ನಮಗೆ ಏನಾದರೂ ಒಂದು ಫಾರಿನ್ ಆಬ್ಜೆಕ್ಟ್ ನಮ್ಮ ಬಾಡಿ ಒಳಗೆ ಇದೆ ಆದರೆ ಅದು ಇನ್ಫೆಕ್ಷನ್ ಆಗುವಂತಹ ಚಾನ್ಸಸ್ ಇರ್ತದೆ. ಹಾಗಾಗಿ ಆ್ಯಂಟಿಬಯೋಟಿಕ್ಸ್ ಕೂಡ ಕೊಟ್ಟಿರ್ತಾರೆ. ಹಾಗಾಗಿ ಹೆದರಬೇಕಾದಂತಹ ಅವಶ್ಯಕತೆ ಇಲ್ಲ. ಮತ್ತೆ ಕೂಡ ನಿಮ್ಮ ಬಾಡಿಗೆ ಅದು ಸೂಟ್ ಆಗಲಿಲ್ಲ ಆದರೆ ನೀವು ಹೋಗಿ ತೆಗಿಸಿ ಬರ್ಬೋದು. ಸೊ ತುಂಬ ಈಸಿಲಿ ಆ ಒಂದು ಕಾಪರ್ ಟೀಯ ಕೆಳಗೆ ಒಂದು ಥ್ರೆಡ್ ರೀತಿಯಲ್ಲಿರ್ತದೆ, ಅದು ಯಾವಾಗಲೂ ಕೂಡ ಇನ್ಸರ್ಟ್ ಮಾಡಿದರೂ ಕೂಡ ನಿಮ್ಮ ಒಂದು ಸರ್ವಿಕ್ಸ್ನ ಹೊರಗೆ ಅದು ಇರ್ತದೆ. ಈಸಿಲಿ ಪುಲ್ಔಟ್ ಮಾಡಲಿಕ್ಕೆ ಕೂಡ ಆಗ್ತದೆ. ಮತ್ತು ಇಂಟರ್ಕೋರ್ಸ್ ಟೈಮಲ್ಲಿ ಕೂಡ ಅದು ಏನು ಕೂಡ ಫೀಲ್ ಆಗೋದಿಲ್ಲ. ಅಂದರೆ ತುಂಬಾ ತೆಳುವಾಗಿರುವಂತಹ ಕೂದಲ ರೀತಿಯಲ್ಲಿರುವಂತಹ ಒಂದು ಸ್ಟ್ರಿಂಗ್ ಆಗಿರೋದ್ರಿಂದ ಇದರಲ್ಲಿ ಯಾವುದೇ ಕೂಡ ಒಂದು ತೊಂದರೆ ಬರೋದಿಲ್ಲ. ಹಾಗೆ ಸಹ ನಿಮ್ಮ ಬಾಡಿಗೆ ಸೂಟ್ ಆಗಲಿಲ್ಲ, ನಿಮಗೆ ಒಂದು ವೇಳೆ ಬ್ಲೀಡಿಂಗ್ ಆಗ್ತಾ ಇದೆ ಅಥವಾ ತುಂಬ ಹೊಟ್ಟೆ ನೋವಿದೆ, ಬೇರೆ ಏನಾದರೂ ತೊಂದರೆಗಳಾಗ್ತಾ ಇದೆ ಆದರೆ ನೀವು ಡಾಕ್ಟರ್ ಹತ್ರ ಹೋದರೆ ಅವರು ಅದನ್ನು ರಿಮೂವ್ ಮಾಡಿ ಕೂಡ ಕೊಡ್ತಾರೆ.
ಈ ಹಾರ್ಮೋನಲ್ ಟ್ಯಾಬ್ಲೆಟ್ಸ್ ಎಲ್ಲ ಇರ್ತದೆ ಅಲ್ವಾ, ಅಂದರೆ ಈ ಕಾಂಟ್ರಸೆಪ್ಷನ್ ಅಂತ ಹೇಳಿ ಸಿಗುವಂಥ ಟ್ಯಾಬ್ಲೆಟ್ಸ್ ಎಲ್ಲ ತಗೊಳ್ಳೋದ್ರಿಂದ ಅದರಿಂದ ತುಂಬಾ ಹಾರ್ಮೋನಲ್ ಇಶ್ಯೂಸ್ ಎಲ್ಲ ಆಗಿ ಈ ದಪ್ಪ ಆಗುವಂಥದ್ದು ಅಥವಾ ಸಪುರ ಆಗುವಂಥದ್ದು ಅಥವಾ ಬೇರೆ ಎಲ್ಲ ಕೆಲವೊಂದು ತೊಂದರೆಗಳು ಅಂಥದ್ದೆಲ್ಲ ಬರುವಂತಹ ಚಾನ್ಸಸ್ ಇರ್ತದೆ. ಬಟ್ ಈ ಕಾಪರ್ ಟೀಯಲ್ಲಿ ಆ ರೀತಿ ಒಂದು ಸೈಡ್ ಎಫೆಕ್ಟ್ಸ್ ಇಲ್ಲ. ಕೆಲವೊಂದು ಸೈಡ್ ಎಫೆಕ್ಟ್ಸ್ ಇದೆ, ಅದು ಯಾವುದು ಅಂತ ನಾನು ಹೇಳ್ತೇನೆ. ಈ ಕಾಪರ್ ಟೀ ಹಾಕಿ ಈಗ ನೀವು ಇವತ್ತು ಹಾಕಿದಿರಾದರೆ ನೆಕ್ಸ್ಟ್ 3 ಮಂತ್ಸಲ್ಲಿ ಅಥವಾ 6 ಮಂತ್ಸ್ ಒಳಗೆ ನಿಮಗೆ ಸ್ವಲ್ಪ ಬ್ಲೀಡಿಂಗ್ ಮತ್ತು ಈ ಬ್ಲೀಡಿಂಗ್ ಆಗೋ ಟೈಮ್ನಲ್ಲಿ ಕೆಲವರಿಗೆ ಹೊಟ್ಟೆ ನೋವು ಇರಲಿಕ್ಕಿಲ್ಲ ಮುಂಚೆ, ಬಟ್ ಈ ಸಲ ಕಾಪರ್ ಟೀ ಹಾಕಿರೋದ್ರಿಂದ ಬ್ಲೀಡಿಂಗ್ ಮತ್ತು ಕ್ರ್ಯಾಂಪ್ಸ್ ಇಂಥದ್ದೆಲ್ಲ ಬರುವಂಥ ಚಾನ್ಸಸ್ ಇರ್ತದೆ. ಯಾಕೆಂತ ಹೇಳಿದರೆ ಒಂದು ಫಾರಿನ್ ಆಬ್ಜೆಕ್ಟ್ ನಿಮ್ಮ ಬಾಡಿಯಲ್ಲಿ ಇದೆ ಅಲ್ವಾ, ಸೊ ನಿಮ್ಮ ಬಾಡಿಗೆ ಅದನ್ನು ಅಡಾಪ್ಟ್ ಮಾಡ್ಕೊಳ್ಳಿಕ್ಕೆ ತುಂಬ ಟೈಮ್ ತಗೊಳ್ತದೆ. ಇದು ನನ್ನ ಒಂದು ಬಾಡಿ ಪಾರ್ಟ್ ಆ ರೀತಿಯಲ್ಲಿ ಕನ್ಸಿಡರ್ ಮಾಡಲಿಕ್ಕೆ ಕೂಡ ಅದಕ್ಕೆ ಟೈಮ್ ತಗೊಳ್ತದೆ ಅಲ್ವಾ. ಹಾಗಾಗಿ ಸ್ವಲ್ಪ ಒಂದು 3 ಮಂತ್ಸ್ ಅಥವಾ 6 ಮಂತ್ಸ್ವರೆಗೆ ಮ್ಯಾಕ್ಸಿಮಮ್ ಆ ರೀತಿಯಲ್ಲಿ ಸ್ವಲ್ಪ ಕ್ರ್ಯಾಂಪ್ ಬರುವಂಥದ್ದು, ಬ್ಯಾಕ್ ಪೇನ್ ಬರುವಂಥದ್ದು, ಸ್ವಲ್ಪ ಹೆವಿ ಬ್ಲೀಡಿಂಗ್ ಆಗುವಂಥದ್ದು. ನಿಮ್ಗೆ ಆಲ್ರೆಡಿ ಈಗೊಂದು ಪೀರಿಯಡ್ಸ್ ನಿಮಗೆ 4 ಡೇಸ್ ಅಥವಾ 5 ಡೇಸ್ ಇದು ಪೀರಿಯಡ್ಸ್ ಆಗ್ತಾ ಇದೆ ಆದರೆ ಒಂದು ದಿನ ಎಕ್ಸ್ಟ್ರಾ ಕೂಡ ಆಗ್ಬೋದು, ಅಂದರೆ ಒಂದು ದಿನ ಹೆಚ್ಚಾಗ್ಬೋದು. ಎಲ್ಲದರಲ್ಲಿ ಕೂಡ ನಿಮಗೆ ಕಡಿಮೆ ಹೊಟ್ಟೆ ನೋವು ಆಗ್ತಾ ಇದ್ದರೂ ಕೂಡ ಸ್ವಲ್ಪ ಕ್ರ್ಯಾಂಪ್ಸ್ ಇದ್ದರೂ ಕೂಡ ಒಂದು ಲೆವೆಲ್ ಜಾಸ್ತಿನೇ ಆಗ್ತದೆ ಅಂತ ಎಕ್ಸ್ಪೆಕ್ಟ್ ಮಾಡ್ಬೋದು ನೀವು. ಇದು ಒಂದು ಸೈಡ್ ಎಫೆಕ್ಟ್. ನೆಕ್ಸ್ಟ್ ಬ್ಲೀಡಿಂಗ್ ಸ್ವಲ್ಪ ಹೆವಿಯಾಗಿ ಆಗ್ತದೆ ಈ ಒಂದು ಕಾಪರ್ ಟೀ ಇನ್ಸರ್ಟ್ ಮಾಡಿರೋದ್ರಿಂದ. ಅದಕ್ಕೆ ಹೇಳುವಂಥದ್ದು, ಯಾರಿಗೆಲ್ಲ ತುಂಬ ಹೆವಿ ಬ್ಲೀಡಿಂಗ್, ತುಂಬ ಹೊಟ್ಟೆ ನೋವೆಲ್ಲ ಇರ್ತದೆ, ಬ್ಯಾಕ್ ಪೇನ್ ಇರ್ತದೆ, ಅವರು ಕಾಪರ್ ಟೀಗೆ ಹೋಗಬೇಕಂತ ಇಲ್ಲ. ಯಾಕೆಂದರೆ ನಿಮಗೆ ಕೂಡ ಬೇರೆ ಆಪ್ಷನ್ಸ್ ಎಲ್ಲ ಇದೆ ಅಲ್ವಾ. ಹಾಗಾಗಿ ಯಾಕೆ ಸುಮ್ಮನೆ ನೋವು ತಿನ್ನಬೇಕು, ಅದು ನಿಮ್ಮ ಬಾಡಿಗೆ ಮತ್ತೆ ಆಗೋದಿಲ್ಲ, ಪುನಃ ಹೋಗಿ ಒಮ್ಮೆ ತೆಗೆಸಿ ಬರುವಂಥದ್ದು. ಅದಕ್ಕೋಸ್ಕರ ನಿಮಗೆ ತುಂಬ ಬ್ಲೀಡಿಂಗ್ ಆಗ್ತಾ ಇದೆ, ಆಲ್ರೆಡಿ ನಿಮಗೆ ಕ್ರ್ಯಾಂಪ್ಸ್ ತುಂಬ ಇದೆ, ಬ್ಯಾಕ್ ಪೇನ್ ತುಂಬ ಇದೆ, ಸ್ವಲ್ಪ ಇರ್ತದೆ ನಾರ್ಮಲ್ ಎಲ್ಲರಿಗೂ ಕೂಡ, ಸ್ವಲ್ಪ ಜಾಸ್ತಿ ಇರೋರು ಕೂಡ ಇರ್ತಾರೆ, ಅಂಥವರು ಈ ಒಂದು ಕಾಂಟ್ರಸೆಪ್ಟಿವ್ ಮೆಥಡಿಗೆ ಹೋಗೋದೇ ಇರುವಂಥದ್ದೇ ಒಳ್ಳೆಯದು. ಬೇರೆ ಯಾವುದನ್ನಾದರೂ ಆಪ್ಟ್ ಮಾಡ್ಕೊಳ್ಬೇಕು. ನೆಕ್ಸ್ಟ್ ಈ ಒಂದು ಕಾಪರ್ ಟೀ ಏನಿದೆ ಇದು ಯಾವಾಗ ವರ್ಕ್ ಆಗೋದಿಲ್ಲ ಅಂತ ಹೇಳಿದರೆ, ಯೂಟ್ರಸಲ್ಲಿ ಏನಾದರೂ ಪ್ರಾಬ್ಲಮ್ ಇದ್ದರೆ, ಅಂದರೆ ಆಲ್ರೆಡಿ ನಿಮ್ಮ ಯೂಟ್ರಸಲ್ಲಿ ಕೆಲವರು ಯೂಟ್ರಸಲ್ಲಿ ಸ್ವಲ್ಪ ಸ್ವೆಲ್ಲಿಂಗ್ ಇರ್ತದೆ, ಅಥವಾ ಯೂಟ್ರಸಿನ ಶೇಪ್ ನಾರ್ಮಲ್ ಯಾವ ರೀತಿಯಲ್ಲಿ ಇರಬೇಕು ಆ ರೀತಿಯಲ್ಲಿ ಇರೋದಿಲ್ಲ, ಸ್ವಲ್ಪ ಅಗಲವಾಗಿರ್ತದೆ, ಮತ್ತು ಕೆಲವೊಮ್ಮೆ ಫೈಬ್ರಾಯ್ಡ್ಸ್, ಈ ಟ್ಯೂಮರ್ಸ್ ಎಲ್ಲ ಇರ್ತದೆ. ಅಂಥ ಟೈಮ್ನಲ್ಲಿ ಈ ಒಂದು ಕಾಪರ್ ಟೀ ಸರಿಯಾಗಿ ವರ್ಕ್ ಆಗೋದಿಲ್ಲ. ಯಾಕೆಂತ ಹೇಳಿದರೆ ಕಾಪರ್ ಟೀಯ ಶೇಪ್ ಯಾವ ರೀತಿಯಲ್ಲಿದೆ ಅಲ್ವಾ, ಟೀ ಶೇಪಲ್ಲಿ. ನಮ್ಮ ಯೂಟ್ರಸ್ ಅಂತ ಹೇಳುವಾಗ ಮಗು ಅದರಲ್ಲಿ ಕೂರ್ತದೆ ಅಂತ ಹೇಳುವಾಗ ತುಂಬ ಜನ ಅಂದ್ಕೊಳ್ಬೋದು ತುಂಬ ದೊಡ್ಡದಾಗಿ ಬಲೂನ್ ರೀತಿಯಲ್ಲಿ ಇರ್ಬೋದು, ಮಗು ಇರ್ತದೆ ಅಂತ ಹೇಳಿ. ಇಲ್ಲ, ನಿಮ್ಮ ಯೂಟ್ರಸ್ ಏನಿದೆ ನಿಮ್ಮ ಅಂಗೈಯಲ್ಲಿ ಹಿಡಿದ್ರೆ ನಿಮ್ಮ ಈ ಬೆರಳುಗಳ ಸೈಡ್ ಬಿಟ್ಟು ಅಂಗೈ ಅಂತ ಹೇಳ್ತೇವಲ್ಲ, ಸೊ ಅದರ ಒಳಗೆ ನಿಮ್ಮ ಯೂಟ್ರಸ್ ಫಿಟ್ ಆಗ್ತದೆ, ಅಷ್ಟೇ ಇರುವಂಥದ್ದು ಅದರ ಸೈಜ್. ಈ ಕಾಪರ್ ಟೀ ಕರೆಕ್ಟಾಗಿ ಹೋಗಿ ಆ ಒಂದು ಫೆಲೋಪಿಯನ್ ಟ್ಯೂಬ್ಸ್ ಇದು ಸೈಡ್ಸ್ ಇರ್ತದೆ ಅಲ್ವಾ, ಸೊ ಅಲ್ಲಿ ಆ ಟೀ ಶೇಪ್ ಬಂದು ಕೆಳಗೆ ಸರ್ವಿಕ್ಸ್ವರೆಗೆ ಕೂಡ ಅದರ ಒಂದು ಟೀ ಲೈನ್ ಬರುವಂಥದ್ದು. ಸೊ ಅಷ್ಟೇ ಇರುವಂಥದ್ದು ನಿಮ್ಮ ಒಂದು ಯೂಟ್ರಸ್, ತುಂಬ ದೊಡ್ಡದಾಗಿ ಏನಿರೋದಿಲ್ಲ. ಬಟ್ ಮಗುವನ್ನು ಅಕೊಮಡೇಟ್ ಮಾಡಲಿಕ್ಕೋಸ್ಕರ ಅದು ಬಲ್ಜಾಗಿ ದೊಡ್ಡದಾಗಿ ನಿಮ್ಮ ರಿಬ್ಸ್ ತನಕ ಕೂಡ ಬರ್ತದೆ. ಸೊ ಅದೊಂದು ದೇವ್ರು ಮಾಡಿರೋಂಥ ಒಂದು ಮಹತ್ಕಾರ್ಯ ಅಂತಲೇ ಹೇಳ್ಬೋದು. ಮತ್ತು ನಮಗೆ ಅಂದರೆ ನಮ್ಮ ಲೇಡೀಸಿಗೆ ಕೊಟ್ಟಿರೋಂಥ ಒಂದು ಸೌಭಾಗ್ಯ ಅದು, ಮಗುವನ್ನು ನಮ್ಮ ಹೊಟ್ಟೆಯಲ್ಲಿ ಇಟ್ಕೊಂಡು 9 ಮಂತ್ಸ್ವರೆಗೆ ಹೊಟ್ಟೆಯಲ್ಲಿ ಇಟ್ಕೊಳ್ಳುವಂಥದ್ದು, ನೆಕ್ಸ್ಟ್ ಫೀಡ್ ಮಾಡುವಂಥದ್ದು ಕೂಡ. ನೆಕ್ಸ್ಟ್ ಈ ಒಂದು ಕಾಪರ್ ಟೀ ಹಾಕೋದ್ರಿಂದ ಇನ್ಫೆಕ್ಷನ್ ಆಗುವಂಥ ಚಾನ್ಸಸ್ ಹೆಚ್ಚು. ಕೆಲವರಿಗೆ ಯಾವಾಗಲೂ ಯೂರಿನ್ ಇನ್ಫೆಕ್ಷನ್ ಆಗುವಂಥದ್ದು, ಅಥವಾ ವೆಜೈನಲ್ ಇಚ್ಚಿಂಗ್ ಇರುವಂಥದ್ದು, ಮತ್ತು ಸ್ವಲ್ಪ ವೈಟ್ ಡಿಸ್ಚಾರ್ಜ್ ಆಗುವಂಥದ್ದು, ಆಗ ಇಚ್ಚಿಂಗ್ ಎಲ್ಲ ಇರುವವರು ಉಂಟಲ್ಲ, ಅಂಥವ್ರಿಗೆ ಏನಾಗ್ತದೆ ಅಂತ ಹೇಳಿದರೆ ಈ ಸ್ಟ್ರಿಂಗ್ ಏನಿದೆ ಅಂದರೆ ಅದರ ಒಂದು ಹಗ್ಗದ ರೀತಿಯಲ್ಲಿ ಇರ್ತದಲ್ಲ, ಅದು ಕೆಳಭಾಗದಲ್ಲಿರೋದ್ರಿಂದ ಈ ವೆಜೈನಲ್ ಇನ್ಫೆಕ್ಷನ್ ಏನಿರ್ತದೆ, ಈಸ್ಟ್ ಇನ್ಫೆಕ್ಷನ್ ಆಗಿರ್ಬೋದು, ಅದು ಬೇಗನೆ ಯೂಟ್ರಸ್ಸಿಗೆ ಹರಡುವಂಥ ಚಾನ್ಸಸ್ ಇರ್ತದೆ. ಯಾಕೆಂದರೆ ಈ ಸ್ಟ್ರಿಂಗ್ ಮೂಲಕ ಆ ಒಂದು ಡಿವೈಸ್ ಮೇಲೆ ಇರುವಂಥದ್ದಲ್ಲ, ಸೊ ಅಲ್ಲಿವರೆಗೆ ಕೂಡ ಇನ್ಫೆಕ್ಷನ್ ಹರಡಲಿಕ್ಕೆ ತುಂಬಾ ಈಸಿ ಆಗ್ತದೆ. ಈ ಕಾಪರ್ ಟೀ ಏನಿದೆ ಅದು ಇನ್ಫೆಕ್ಷನ್ ಅಗೇನ್ಸ್ಟ್ ಫೈಟ್ ಮಾಡೋದಿಲ್ಲ, ಯಾಕೆಂದರೆ ಅದೊಂದು ಜಸ್ಟ್ ಒಂದು ಆಬ್ಜೆಕ್ಟ್ ಮಾತ್ರ. ಸ್ಪರ್ಮ್ ಏನಾದರೂ ಬಂದರೆ ಅದನ್ನು ಅದು ಜೀವಂತವಾಗಿ ಬಿಡೋದಿಲ್ಲ. ಬಟ್ ಇನ್ಫೆಕ್ಷನ್, ಬ್ಯಾಕ್ಟೀರಿಯಾಸ್ ಅಂಥದ್ದೆಲ್ಲ ಏನಾದರೂ ಇದ್ದರೆ, ಅಥವಾ ಯಾವುದೇ ಸೆಕ್ಷುಲಿ ಟ್ರಾನ್ಸ್ಮಿಟೆಡ್ ಡಿಸೀಸಸ್ ಯಾವುದಾದ್ರೂ ಬರ್ತದೆ ಆದರೆ, ಸೊ ಅದರಿಂದ ಅದು ಪ್ರೊಟೆಕ್ಟ್ ಮಾಡೋದಿಲ್ಲ. ಮತ್ತು ಇದರಲ್ಲಿ ಇನ್ನೊಂದು ಅಂತ ಹೇಳಿದರೆ ಡಿಸ್ಚಾರ್ಜ್ ಆಗುವಂಥದ್ದು, ವೈಟ್ ಡಿಸ್ಚಾರ್ಜ್ ಕೆಲವರಿಗೆ ಆಲ್ರೆಡಿ ಇರ್ತದೆ, ಅಂದರೆ ಸ್ವಲ್ಪ ಮಾಡ್ರೇಟಾಗಿ ಇರ್ತದೆ. ಬಟ್ ಈ ಒಂದು ಕಾಪರ್ ಟೀನ ಹಾಕಿದ ನಂತರ ಡಿಸ್ಚಾರ್ಜ್ ಸ್ವಲ್ಪ ಹೆವಿ ಆಗುವಂಥದ್ದು, ಮತ್ತು ಸ್ಮೆಲ್ ಬರುವಂಥದ್ದು, ಮತ್ತು ಆಗಾಗ ಫೀವರ್ ಬರುವಂಥದ್ದು, ಇಂಥದ್ದೇನಾದರೂ ಆಗ್ತಾ ಇದೆ ಆದರೆ ನಿಮಗೆ ಕಾಪರ್ ಟೀ ಸೂಟ್ ಆಗೋದಿಲ್ಲ ಅಂತ ಹೇಳಿ. ಎಲ್ಲರ ಬಾಡಿ ಒಂದೇ ರೀತಿಯಲ್ಲಿ ಇರೋದಿಲ್ಲ ಅಲ್ಲ. ಈಗ ನಿಮ್ಮ ಪಕ್ಕದ ಮನೆಯವರು ಕಾಪರ್ ಟೀನ ಹಾಕಿಸ್ಕೊಂಡಿದ್ದಾರೆ ಆದರೆ ಅವರಿಗೆ ಅದು ಸೂಟ್ ಆಗ್ತಾ ಇಲ್ಲ ಆದರೆ ನಿಮಗೂ ಹಾಗೇ ಆಗಬೇಕಂತ ಇಲ್ಲ. ಸ್ವಲ್ಪ ದಿನ
ಒಂದು ಫಾರಿನ್ ಬಾಡಿ ನಿಮ್ಮ ಬಾಡಿಯಲ್ಲಿ ಅಡ್ಜಸ್ಟ್ ಆಗುವವರೆಗೆ ಸ್ವಲ್ಪ ಎಲ್ಲ ಡಿಸ್ಕಂಫರ್ಟ್ ಇರ್ತದೆ, ಆದರೆ ನಿಮಗೆ ಸಹಿಸಲಿಕ್ಕೆ ಆಗ್ತಾ ಇಲ್ಲ ಆ ರೀತಿ ಡಿಸ್ಕಂಫರ್ಟ್ ಇದೆ, ಈ ರೀತಿ ಹೆಚ್ಚು ಡಿಸ್ಚಾರ್ಜ್ ಆಗುವಂಥದ್ದು ಅಥವಾ ಹೆವಿ ಬ್ಲೀಡಿಂಗ್ ಆಗುವಂಥದ್ದು, ತುಂಬ ಹೊಟ್ಟೆ ನೋವು ಅಂಥದ್ದೆಲ್ಲ ಏನಾದರೂ ಬರ್ತಾ ಇದೆ ಆದರೆ ಮಾತ್ರ ನೀವು ತೆಗಿಸಬೇಕಾಗಿ ಬರ್ತದೆ. ಇಲ್ಲಾದರೆ ಸ್ವಲ್ಪ ದಿನ ವೆಯ್ಟ್ ಮಾಡಿ ನೋಡಿ, ಅಟ್ಲೀಸ್ಟ್ ಒಂದು 3 ಮಂತ್ಸ್ವರೆಗೆ ವೆಯ್ಟ್ ಮಾಡಿ ನೋಡ್ಬೋದು. ಅದರ ನಂತರ ನಿಮ್ಮ ಬಾಡಿ ಅದಕ್ಕೆ ಅಡ್ಜಸ್ಟ್ ಆದರೆ ಬೆಸ್ಟ್ ಕಾಂಟ್ರಸೆಪ್ಷನ್ ಮೆಥಡ್ ಅದು. ಯಾರಿಗೆಲ್ಲ ಈ ಒಂದು ಕಾಪರ್ ಟೀ ಒಳ್ಳೆಯದಲ್ಲ ಅಂತ ಹೇಳಿದರೆ, ಈಗ ಇಷ್ಟರವರೆಗೆ ನಿಮಗೆ ಡೆಲಿವರಿನೇ ಆಗಲಿಲ್ಲ, ಮಕ್ಕಳೇ ಆಗಲಿಲ್ಲ, ಫಸ್ಟಲ್ಲಿಯೇ ನೀವು ಕಾಂಟ್ರಸೆಪ್ಷನನ್ನು ಯೂಸ್ ಮಾಡ್ತೇನೆ ಅಂತ ಹೇಳಿ ಕಾಪರ್ ಟೀ ಹಾಕಿಸ್ಕೊಳ್ಳುವಂಥದ್ದು ಅಷ್ಟೊಂದು ಒಳ್ಳೆಯದಲ್ಲ. ಮತ್ತು ಯಾರಿಗೆಲ್ಲ ಆಗಾಗ ಇನ್ಫೆಕ್ಷನ್ ಆಗ್ತಾ ಇರ್ತದೆ, ನಾನು ಆಲ್ರೆಡಿ ಹೇಳಿದೆ, ಯೂರಿನ್ ಇನ್ಫೆಕ್ಷನ್ ಅಥವಾ ಈ PID ಅಂತ ಹೇಳ್ತಾರೆ, ಪೆಲ್ವಿಕ್ ಇನ್ಫ್ಲಮೇಟರಿ ಡಿಸೀಸಸ್, ಅಂದರೆ ಅದು ಸ್ವಲ್ಪ ಮೇಲೆ ಯೂರಿನ್ ಇನ್ಫೆಕ್ಷನ್ಗಿಂತ ಸ್ವಲ್ಪ ಮೇಲೇ ಯೂಟ್ರಸ್ ಇದೆಲ್ಲ ಇನ್ಫೆಕ್ಷನ್ ಆಗುವಂಥದ್ದು ಅಂಥದ್ದೆಲ್ಲ ಇರ್ತದೆ ಕೆಲವರಿಗೆ. ಸೊ ಅಂಥವರು ಕೂಡ ಈ ಒಂದು ಇದನ್ನು ಆಪ್ಟ್ ಮಾಡಬಾರ್ದು. ಮತ್ತು ಕೆಲವರಿಗೆ ಹಾರ್ಟ್ ಡಿಸೀಸ್ ಏನಾದರೂ ಇದೆ ಆದರೆ, ಹಾರ್ಟಿದೇನಾದರೂ ತೊಂದರೆ ಇದೆ ಆದರೆ, ಮತ್ತು ಡಯಾಬಿಟಿಸ್ ಎಲ್ಲ ಇದ್ದರೆ, ಶುಗರ್ ಇರುವವರಿಗೆ ಗಾಯ ಗುಣ ಆಗೋದಿಲ್ಲ ಅಲ್ಲ. ಸೊ ಈ ಒಂದು ಕಾಪರ್ ಟೀಯನ್ನು ಕೂತ್ಕೊಳ್ಳಿಸಿದ ಕೂಡಲೇ ಏನಾಗ್ತದೆ ಅಂತ ಹೇಳಿದರೆ ಬಾಡಿ ಇನ್ಫೆಕ್ಷನ್ನಿಗೆ ತುತ್ತಾಗ್ತದೆ. ಮತ್ತು ಅದರಿಂದ ಇನ್ಫೆಕ್ಷನನ್ನು ಶುಗರ್ ಇರೋರಿಗೆ ಗೊತ್ತಲ್ಲ, ಒಂದು ಗಾಯ ಆದ್ರಿಂದ ಅದು ಗುಣ ಆಗೋದಿಲ್ಲ. ಸೊ ಅಂಥ ಟೈಮ್ನಲ್ಲಿ ಕಾಪರ್ ಟೀ ಎಲ್ಲ ಇದ್ದರೆ ಅದು ಗುಣ ಆಗಲಿಕ್ಕೆ ತುಂಬ ಟೈಮ್ ತಗೊಳ್ತದೆ. ಹಾಗಾಗಿ ಕೆಲವೊಮ್ಮೆ ಏನಾದರೂ ಬೇರೆ ರೀತಿಯಲ್ಲಿ ಅದು ಇನ್ಫೆಕ್ಷನ್ ಟರ್ನ್ ಆದರೆ ಅಂತ ಹೇಳಿ ಡಯಾಬಿಟಿಸ್ ಇರೋರಿಗೆ ಕೂಡ ಇದನ್ನು ಅಷ್ಟೊಂದು ರೆಕಮೆಂಡ್ ಮಾಡೋದಿಲ್ಲ. ಮತ್ತು ಯಾರಿಗಾದರೂ ಮುಂಚೆ ಕ್ಯಾನ್ಸರ್ ಇತ್ತು, ಯೂಟ್ರಸಲ್ಲಿ ಕ್ಯಾನ್ಸರ್ ಅಥವಾ ಗೆಡ್ಡೆ ಯಾವುದಾದ್ರೂ ಇತ್ತು ಆದರೆ, ಮತ್ತು ಎಲ್ಲಿಯಾದರೂ ಸಿಮ್ಟಮ್ಸ್ ಇದೆ ಆದರೆ, ಆ ರೀತಿಯ ಸಿಮ್ಟಮ್ಸ್ ಇದ್ದು ಫೈಬ್ರಾಯ್ಡ್ಸ್ ಇದೆ, ಬಯೋಪ್ಸಿಗೆಲ್ಲ ಕೊಟ್ಟಿದ್ದಾರೆ ಆದರೆ, ಆ ಟೈಮ್ನಲ್ಲಿ ಕೂಡ ನೀವು ಈ ಒಂದು ಕಾಪರ್ ಟೀನ ಕೂತ್ಕೊಳ್ಳಿಸಲಿಕ್ಕೆ ಹೋಗಬಾರ್ದು. ಮತ್ತು ಇರ್ರೆಗ್ಯುಲರ್ ಪೀರಿಯಡ್ಸ್ ಇರ್ತದೆ ಅಲ್ವಾ, ತುಂಬಾ ಇರ್ರೆಗ್ಯುಲರ್ ಪೀರಿಯಡ್ಸ್, 1 ತಿಂಗಳಾಯಿತು ಇನ್ನು 3 ತಿಂಗಳಾಗಲೇ ಇಲ್ಲ, ಆ ರೀತಿಯಲ್ಲೆಲ್ಲ ಇದ್ದವರು ಮತ್ತು ಹೆವಿ ಬ್ಲೀಡಿಂಗ್ ಇದ್ದವರು, ಇಷ್ಟು ಜನ ಕಾಪರ್ ಟೀಯನ್ನು ಹಾಕಿಸ್ಕೊಳ್ಳಿಕ್ಕೆ ಹೋಗಬಾರ್ದು. ಬೇರೆ ಯಾವುದಾದ್ರೂ ಕಾಂಟ್ರಸೆಪ್ಟಿವ್ ಮೆಥಡ್ಸನ್ನು ಯೂಸ್ ಮಾಡ್ಕೊಳ್ಬೋದು. ಅದಕ್ಕೆ ಹೇಳುವಂಥದ್ದು, ಇದರ ಸಕ್ಸಸ್ ರೇಟ್ ಇರುವಂಥದ್ದು 95 to 97%. ಯಾಕೆ ಅಂತ ಹೇಳಿದರೆ, ಕೆಲವರ ಬಾಡಿಗೆ ಇದು ಯೂಸ್ ಆಗ್ತದೆ, ಕೆಲವರ ಬಾಡಿಗೆ ಯೂಸ್ ಆಗೋದಿಲ್ಲ. ಮತ್ತೆ ಸಹ ನೀವು ಕೇಳಲಿಕ್ಕೆ ಸಿಕ್ಕಿರ್ಬೋದು, ಕಾಪರ್ ಟೀ ಇದ್ದರೂ ಕೂಡ ಪ್ರೆಗ್ನೆಂಟ್ ಆದರು ಅಂತ ಹೇಳಿ. ಇದು ಯಾವ ಕೇಸಲ್ಲಿ ಆಗ್ತದೆ ಅಂತ ಹೇಳಿದರೆ, ಕರೆಕ್ಟಾಗಿ ಪ್ಲೇಸ್ ಮಾಡಿರಬೇಕು, ಅಂದರೆ ಯಾವ ಜಾಗದಲ್ಲಿ ಕಾಪರ್ ಟೀ ಹೋಗಿ ಕೂರಬೇಕು ಅದೇ ಜಾಗದಲ್ಲಿ ಕೂತ್ಕೊಳ್ಬೇಕು. ಕೆಲವೊಮ್ಮೆ ಏನಾಗ್ತದೆ ಅಂತ ಹೇಳಿದರೆ, ಇನ್ಎಕ್ಸ್ಪೀರಿಯನ್ಸ್ ಪರ್ಸನ್ಸ್ ಇರ್ತಾರೆ, ಅವರಿಗೆ ಅಷ್ಟೊಂದು ಎಕ್ಸ್ಪೀರಿಯನ್ಸ್ ಇರೋದಿಲ್ಲ. ಎಕ್ಸಾಂಪಲ್ ಈ ನರ್ಸಸ್ ಎಲ್ಲ ಇರ್ತಾರಲ್ವ, ಸೊ ಅವರಿಗೆ ಅಷ್ಟೊಂದು ಎಕ್ಸ್ಪೀರಿಯನ್ಸ್ ಇರೋದಿಲ್ಲ, ಬುಕ್ಕಲ್ಲಿ ಓದಿ ಒಮ್ಮೆ ಪ್ರೊಸೀಜರ್ ಮಾಡುವಾಗ ನೋಡಿ ಮಾತ್ರ ಗೊತ್ತಿರ್ತದೆ, ಎಕ್ಸ್ಪೀರಿಯನ್ಸ್ ಇರೋದಿಲ್ಲ ಅಲ್ಲ. ಸೊ ಅಂಥ ಟೈಮ್ನಲ್ಲಿ ಅವರು ಕೂತ್ಕೊಳ್ಳಿಸಿದ್ದು ಸರಿ ಆಗದೇ ಇದ್ದರೆ, ಸರಿಯಾಗಿ ಅದು ಕಾಪರ್ ಟೀ ಶೇಪ್ ಉಂಟಲ್ಲ, ಸೊ ಅದು ಒಂದು ಪೈಪ್ ಮೂಲಕ ಮುಂದೆ ಹೋಗಿ ಅಲ್ಲಿ ಇನ್ಸರ್ಟ್ ಮಾಡುವಂಥದ್ದು. ಸೊ ಆ ಟೈಮ್ನಲ್ಲಿ ಅದೇನಾಗ್ತದೆ ಅಂತ ಹೇಳಿದರೆ, ಕೆಲವೊಮ್ಮೆ ಯೂಟ್ರಸ್ಸಿಗೆ ಗಾಯ ಮಾಡಿ ಅದಕ್ಕಿಂತ ಸ್ವಲ್ಪ ಮೇಲೆ ಕೂಡ ಹೋಗ್ಬೋದು, ಅಥವಾ ಈ ಯೂಟ್ರಸಲ್ಲೇ ಕೂತ್ಕೊಳ್ಳಿಸಿದಾಗ ಅದು ಕರೆಕ್ಟಾದ ಜಾಗದಲ್ಲಿ ಕೂತ್ಕೊಳ್ಳದೆ, ಎಲ್ಲಿ ಕೂತ್ಕೊಳ್ಬೇಕು ಅಲ್ಲಿ ಕೂತ್ಕೊಳ್ಳದೆ ಇದ್ದಾಗ ಆ ರೀತಿಯಲ್ಲಿ ಕೂಡ ಆಗ್ಬೋದು. ಅಂಥ ಟೈಮ್ನಲ್ಲಿ ಪ್ರೆಗ್ನೆನ್ಸಿ ಕನ್ಸೀವ್ ಆಗುವಂಥ ಚಾನ್ಸಸ್ ಇರ್ತದೆ. ಮತ್ತು ಈ ಹೊಟ್ಟೆ ನೋವು ಬರುವಂಥದ್ದು, ಬ್ಯಾಕ್ ಪೇಯ್ನ್ ಜೋರಾಗುವಂಥದ್ದು, ಆ ರೀತಿಯೆಲ್ಲ ಆಗುವಂಥ ಚಾನ್ಸಸ್ ಇರ್ತದೆ. ಮತ್ತು ಇನ್ನೊಂದು ಅಂತ ಹೇಳಿದರೆ, ಅದೇ ನಾನು ಆಗ ಹೇಳಿದೆ ಅಲ್ವಾ, ನಮ್ಮ ಯೂಟ್ರಸ್ ಯಾವ ರೀತಿಯಲ್ಲಿದೆ ಅಂತ ಹೇಳಿ, ನಮಗೆ ನಮ್ಮ ಬಾಡಿ ನಾರ್ಮಲ್ ಅಂತ ಹೇಳಿ ಫೀಲ್ ಆಗ್ಬೋದು, ಬಟ್ ಒಳಗೆ ನಮ್ಮ ಯೂಟ್ರಸ್ ಯಾವ ರೀತಿಯಲ್ಲಿ ಇದೆ, ಅದರ ಶೇಪ್ ಯಾವ ರೀತಿಯಲ್ಲಿದೆ. ಕೆಲವೊಮ್ಮೆ ಫೈಬ್ರಾಯ್ಡ್ಸ್ ಎಲ್ಲ ಇದ್ದರೆ ಮೇಲೆ ಕೆಳಗೆ ಆಚೆ ಈಚೆ ಅಡ್ಡದಿಡ್ಡಿ ಎಲ್ಲ ಇರ್ತದೆ. ಆ ಟೈಮ್ನಲ್ಲಿ ಕಾಪರ್ ಟೀ ಸರಿಯಾಗಿ ಕೂತ್ಕೊಳ್ಳೋದಿಲ್ಲ. ಅಂಥ ಟೈಮ್ನಲ್ಲಿ ಕೂಡ ಪ್ರೆಗ್ನೆನ್ಸಿ ಕನ್ಸೀವ್ ಆಗಲಿಕ್ಕೆ ಚಾನ್ಸಸ್ ಇರ್ತದೆ. ಸೊ ಹೇಳಬೇಕಂದ್ರೆ, ಈ ಒಂದು ಕಾಪರ್ ಟೀಯಲ್ಲಿ ಒಳ್ಳೆಯದು ಕೂಡ ಇದೆ, ಕೆಟ್ಟದ್ದು ಕೂಡ ಇದೆ. ಬಟ್ ಕೆಟ್ಟದ್ದು ಎಲ್ರಿಗೂ ಸಹ ಅನ್ವಯ ಆಗೋದಿಲ್ಲ. ಯಾಕೆಂತ ಹೇಳಿದರೆ, ಅವರವರ ಬಾಡಿ ಮೇಲೆ ಡಿಪೆಂಡ್ ಆಗ್ತದೆ. ನಿಮ್ಮ ಬಾಡಿಗೆ ಇದು ಒಂದು ವೇಳೆ ವರ್ಕ್ ಆಯಿತು ಅಂತ ಹೇಳಿದರೆ 10 ವರ್ಷ ನಿಮಗೆ ಏನು ಕೂಡ ಟೆನ್ಷನ್ ಬೇಕಂತ ಇಲ್ಲ. ಅದರ ನೆಕ್ಸ್ಟ್ ಕೂಡ ನಿಮಗೆ ಅಗೈನ್ 10 ವರ್ಷದ ನಂತರ ಅದು ಎಕ್ಸ್ಪೈರ್ ಆದ ಹಾಗೆ ಅಲ್ವಾ. ಸೊ ಅದನ್ನು ತೆಗೆಸಿ ಪುನಃ ಒಮ್ಮೆ ಬೇಕಾದರೂ ನಿಮಗೆ ಇನ್ಸರ್ಟ್ ಮಾಡಿಸ್ಕೊಳ್ಬೋದು. ಹಾಗಾಗಿ 10 ವರ್ಷ ಟೆನ್ಷನ್ ಫ್ರೀಯಾಗಿ ನೀವು ಕಳಿಬೋದು. ಮತ್ತು ಯಾರಾದರೂ ಈ ಒಂದು ಕಾಪರ್ ಟೀಯನ್ನು ಹಾಕಿಸ್ಕೊಳ್ತಾ ಇದ್ದೀರಾ ಆದರೆ, ಕರೆಕ್ಟಾದ ಜಾಗದಲ್ಲಿ ಅದು ಕೂತ್ಕೊಂಡಿದೆ ಅಂತ ಹೇಳಿ ನೋಡಲಿಕ್ಕೆ ನೆಕ್ಸ್ಟ್ ಒಂದು ಅಲ್ಟ್ರಾಸೌಂಡ್, ಸೋನೋಗ್ರಫಿ ಅಂತ ಹೇಳ್ತಾರೆ ಅಲ್ವಾ, ಸ್ಕ್ಯಾನ್ ಮಾಡಿಸ್ತೇವೆ ಅಲ್ವಾ ನಾವು ಪ್ರೆಗ್ನೆನ್ಸಿಯಲ್ಲೆಲ್ಲ, ಅದೇ ರೀತಿಯಲ್ಲಿ ಒಂದು ಸ್ಕ್ಯಾನನ್ನು ಮಾಡಿಸಿ ನೋಡಿ. ಕೂತ್ಕೊಳ್ಳಿಸಿದ ಅದೇ ದಿನ ಹೋಗಿ ಒಂದು ಸ್ಕ್ಯಾನನ್ನು ಮಾಡಿಸಿ ನೋಡಿ. ನೆಕ್ಸ್ಟ್ 1 ಮಂತ್ ನಂತರ ನಿಮಗೆ ಬ್ಲೀಡಿಂಗ್ ಎಲ್ಲ ಆಯಿತು, ಅದರ ನಂತರ ಕೂಡ ಒಮ್ಮೆ ಸ್ಕ್ಯಾನ್ ಮಾಡಿಸಿ ನೋಡಿ, ಅಥವಾ ಡಾಕ್ಟರ್ ಹತ್ರ ಹೋಗಿ ಅವರೇ ಚೆಕ್ ಮಾಡಿ ಹೇಳ್ತಾರೆ, ಇದು ಕರೆಕ್ಟ್ ಪ್ಲೇಸಲ್ಲಿ ಇದೆಯಾ, ಕರೆಕ್ಟಾಗಿ ಕೂತ್ಕೊಂಡಿದೆಯಾ, ಎಫೆಕ್ಟಿವ್ ಇದೆಯಾ ಅಂತ ಹೇಳಿ ಅವರೇ ಹೇಳ್ತಾರೆ. ಸೊ ಅದನ್ನು ಮಾತ್ರ ಮರಿಬೇಡಿ. ಯಾಕೆಂತ ಹೇಳಿದರೆ,
ಕೆಲವೊಮ್ಮೆ ಎಷ್ಟೇ ಎಕ್ಸ್ಪೀರಿಯನ್ಸ್ ಇದ್ದ ಪರ್ಸನ್ ಆದರೂ ಕೂಡ ನಿಮ್ಮ ಯೂಟ್ರಸ್ನ ಸ್ಟ್ರಕ್ಚರ್ ಅವರಿಗೆ ಹೊರಗಡೆಯಿಂದ ಕಾಣೋದಿಲ್ಲ ಅಲ್ಲ, ಹಾಗಾಗಿ ಅದು ಒಳಗೆ ಹೋಗಿ ಕರೆಕ್ಟಾಗಿ ಪ್ಲೇಸ್ ಆಗಿದ್ದರೆ ಕೆಲವೊಂದು ದೊಡ್ಡ ದೊಡ್ಡ ಹಾಸ್ಪಿಟಲ್ಸಲ್ಲಿ ಎಲ್ಲ ಅದನ್ನು ಕೂತ್ಕೊಳ್ಳಿಸುವಾಗಲೇ ಸ್ಕ್ಯಾನ್ ಮಾಡಿ ನೋಡ್ತಾರೆ. ಬಟ್ ಏನಾಗ್ತದೆ ಅಂತ ಹೇಳಿದರೆ ಈ ಕಾಪರ್ಟಿನ ಹೆಚ್ಚಾಗಿ ಆಪ್ಟ್ ಮಾಡುವವರು ನಮ್ಮ ಗ್ರಾಮೀಣ ಮಹಿಳೆಯರು ಹೀಗೆ ಕರೀತಾರಲ್ವ ಪ್ರೈಮರಿ ಹೆಲ್ತ್ ಸೆಂಟರಿಗೆ ಕರೆದು ಅಲ್ಲಿ ಸ್ಕ್ಯಾನಿಂಗ್ ಮೆಷಿನಲ್ಲಿ ಎಂತ ಇರೋದಿಲ್ಲ, ಎಕ್ಸ್ಪೀರಿಯನ್ಸ್ ಇರುವಂಥ ಒಬ್ಬರು ಡಾಕ್ಟ್ರು ಬರ್ತಾರೆ, ಇನ್ಸೆಟ್ ಮಾಡಿ ಹೋಗ್ತಾರೆ. ಬಟ್ ಇವರ ಯೂಟ್ರಸ್ ಯಾವ ರೀತಿಯಲ್ಲಿದೆ, ಕರೆಕ್ಟಾಗಿ ಕೂತ್ಕೊಂಡಿದೆಯಾ ಇಲ್ವಾ, ಇವರಿಗೆ ಇದು ಸೂಟ್ ಆಗ್ತದೆ ಇಲ್ಲ ಅಂತ ಹೇಳಿ ನೋಡಲಿಕ್ಕೆ ಇನ್ನೂ ನೆಕ್ಸ್ಟ್ ಮಂತ್ ಎಲ್ಲಿಯಾದರೂ ಡಾಕ್ಟ್ರು ಬಂದರೆ ಆ ಟೈಮ್ವರೆಗೆ ಕೂಡ ಕಾಯಬೇಕು. ಎಂಥ ಬ್ಲೀಡಿಂಗ್ ಆದರೂ ಸಹ ಏನಾದರೂ ಸಹ ಅವರಿಗೆ ಬೇರೆ ಆಪ್ಷನ್ಸ್ ಇರೋದಿಲ್ಲ. ಅಂಥ ಟೈಮ್ನಲ್ಲಿ ಸೋನೋಗ್ರಫಿ ಎಲ್ಲ ಮಾಡಿದ್ರೇ ಒಳ್ಳೆಯದು. ಜಸ್ಟ್ ಮೇಕ್ ಶ್ಯೂರ್ ಅದು ಕರೆಕ್ಟ್ ಇದೆ ಅಂತ ಹೇಳಿ. ಮತ್ತು ಈ ಒಂದು ಕಾಪರ್ಟಿಯಲ್ಲಿ ಒಂದು ಒಳ್ಳೆ ಬೆನಿಫಿಟ್ ಏನಂತ ಹೇಳಿದರೆ, ಈಗ ನೀವು ಕಾಪರ್ಟಿಯನ್ನು ನಿಮಗೆ ಒಂದು ಡೆಲಿವರಿ ಆಯಿತು, ಸ್ವಲ್ಪ ವರ್ಷಗಳ ಕಾಲ, ಒಂದು 4 ವರ್ಷಗಳ ಕಾಲ ನಿಮಗೆ ಇನ್ನೊಂದು ಮಗು ಬೇಡ, ಆಗ ನೀವು ಕಾಪರ್ಟಿಯನ್ನು ಹಾಕಿಸ್ಕೊಂಡ್ರೆ, ಡೆಲಿವರಿ ಆದ ಟೈಮ್ನಲ್ಲಿ ಹಾಕಿಬಿಡ್ತಾರೆ ಕೆಲವು ಕಡೆ, ಸೊ ಆ ಟೈಮ್ನಲ್ಲಿ ಹಾಕಿಸಿಕೊಂಡ್ರೆ ನಿಮಗೆ ಇನ್ನು ನೆಕ್ಸ್ಟ್ 4 ವರ್ಷದ ತನಕ ಗ್ಯಾಪ್ ಸಿಗ್ತದೆ ಅಲ್ವಾ, ಆರಾಮವಾಗಿ ನೀವು ಇರ್ಬೋದು. ಮತ್ತು ನಿಮಗೆ ಕನ್ಸ್ಯೂಮ್ ಮಾಡಬೇಕು ಅಂತ ಇದ್ದರೆ ಈ ಮಂತಲ್ಲಿ ನೀವು ಅದನ್ನು ರಿಮೂವ್ ಮಾಡಿಸ್ತಾ ಇದ್ದೀರಾ ಆದರೆ ನೆಕ್ಸ್ಟ್ ಮಂತಿಂದನೇ ನಿಮ್ಮ ಫರ್ಟಿಲಿಟಿ ಬ್ಯಾಕ್ ಆನ್ ಟ್ರ್ಯಾಕ್ ಆಗಿ ಬರ್ತದೆ. ಯಾಕೆಂತ ಹೇಳಿದರೆ ಇದರಲ್ಲಿ ಬೇರೆ ಯಾವುದೇ ರೀತಿಯಾದಂತಹ ಸೈಡ್ ಎಫೆಕ್ಟ್ಸ್ ಇಲ್ಲ, ಲಾಂಗ್ ಟರ್ಮ್ ಸೈಡ್ ಎಫೆಕ್ಟ್ಸ್ ಇಲ್ಲದೇ ಇರೋದ್ರಿಂದ ಇನ್ಸ್ಟೆಂಟಾಗಿ ನಿಮಗೆ ನಿಮ್ಮ ಫರ್ಟಿಲಿಟಿ ಹಿಂದೆ ಸಿಗ್ತದೆ. ಕೆಲವರಿಗೆ 1 ಮಂತ್ 2 ಮಂತ್ ಆ ರೀತಿಯಲ್ಲಿ ಸಹ ತಗೊಳ್ಬೋದು, ಬಟ್ ಫರ್ಟಿಲಿಟಿ ನಿಮಗೆ ಹಿಂದೆ ಸಿಗ್ತದೆ. ಅದೇ ನೀವು ಟ್ಯೂಬೆಕ್ಟಮಿ ಎಲ್ಲ ಮಾಡಿಸ್ತಾ ಇದ್ದೀರಾ ಆದರೆ ಅದನ್ನು ರಿವರ್ಸ್ ಮಾಡಲಿಕ್ಕೆ ಆಗೋದಿಲ್ಲ. ಬಟ್ ಇದು ರಿವರ್ಸಿಬಲ್, ಯಾಕೆಂತ ನಿಮಗೆ ಬೇಕು ಅಂತ ಅನಿಸಿದಾಗ ಜಸ್ಟ್ ಕಾಪರ್ಟಿಯನ್ನು ತೆಗೆಸಿದರೆ ಆಯಿತು, ನೆಕ್ಸ್ಟ್ ಮಂತಿಂದನೇ ನಿಮಗೆ ಕನ್ಸ್ಯೂವ್ ಆಗುವಂಥ ಚಾನ್ಸಸ್ ಹೈ ಆಗಿರ್ತದೆ. ಸೊ ಇದು ಒಳ್ಳೆಯ ಒಂದು ಮೆಥಡ್. ಈ ಟ್ಯಾಬ್ಲೆಟ್ಸ್ ಎಲ್ಲ ತಗೊಳ್ಳೋದ್ರಿಂದ ವೆಯ್ಟ್ ಗೇನ್ ಕೂಡ ಆಗ್ತದೆ, ಕೆಲವೊಮ್ಮೆ ಹಾರ್ಮೋನಲ್ ಇಶ್ಯೂಸ್ ಕೂಡ ಆಗ್ತದೆ, ಆ್ಯಕ್ನೆ ಬರುವಂಥದ್ದು, ಬಾಡಿ ಹೇರ್ ಗ್ರೋತ್ ಆಗುವಂಥದ್ದು, ಕೆಲವೊಂದೆಲ್ಲ ತೊಂದರೆಗಳು ಬರ್ತದೆ. ಎಲ್ಲರಿಗೂ ಅದೇ ನಾನು ಹೇಳುವಂಥದ್ದು ಒಂದೇ, ಮೇಯ್ನಾಗಿ ಎಲ್ಲರ ಬಾಡಿ ಒಂದೇ ರೀತಿಯಲ್ಲಿ ಇರೋದಿಲ್ಲ, ಒಬ್ಬೊಬ್ಬರ ಬಾಡಿ ಒಂದೊಂದು ರೀತಿಯಲ್ಲಿ. ಹಾಗಾಗಿ ನಿಮಗೆ ಯಾವ ರೀತಿಯ ಮೆಥಡ್ ಸೂಟ್ ಆಗ್ತದೆ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಬೋದು. ಇನ್ನೂ ಕೂಡ ಹಲವಾರು ಮೆಥಡ್ಸ್ ಇದೆ ಲೇಡೀಸಿಗೆ ಅಥವಾ ಮೆನ್ನಿಗೆ ಆಗಿರ್ಬೋದು, ಯೂಸ್ ಮಾಡಲಿಕ್ಕೆ ತುಂಬ ಮೆಥಡ್ಸ್ ಇದೆ. ಅದರ ಬಗ್ಗೆ ವಿಡಿಯೋ ಬೇಕಾದರೆ ನನಗೆ ಕಾಮೆಂಟಲ್ಲಿ ತಿಳಿಸಿ, ನಾನು ಅದರ ಬಗ್ಗೆ ಕೂಡ ಒಂದು ವಿಡಿಯೋನ ಮಾಡ್ತೇನೆ ಡೀಟೇಲ್ಡಾಗಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿರ್ಬೋದು ಮತ್ತು ಹೆಲ್ಪ್ಫುಲ್ ಆಗಿರ್ಬೋದು ಅಂತ ಹೇಳಿ ಭಾವಿಸ್ತೇನೆ. ಇಷ್ಟ ಆದರೆ, ಹೆಲ್ಪ್ಫುಲ್ ಆದರೆ ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಮತ್ತು ಏನಾದರೂ ಡೌಟ್ಸ್ ಇದ್ದರೆ ಕೂಡ ಕಾಮೆಂಟ್ ಮಾಡಿ, ನನಗೆ ಗೊತ್ತಿದ್ದರೆ ನಾನು ಹೇಳ್ತೇನೆ. ಯಾಕೆಂದರೆ ನಾನೇನು ಹೆಲ್ತ್ ಕೇರ್ ಪ್ರೊಫೆಷ್ನಲ್ ಅಲ್ಲ, ಬಟ್ ಸ್ಟಿಲ್ ನನಗೆ ಗೊತ್ತಿದ್ದರೆ, ನನ್ನ ನಾಲೆಜಲ್ಲಿದ್ದರೆ ನಾನು ಖಂಡಿತವಾಗಿ ಅದಕ್ಕೆ ಆನ್ಸರ್ ಮಾಡ್ತೇನೆ. ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆ ಅಥವಾ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.